ಹಾಯ್ ಹಲೋ ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರ್ಬ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಮೊಣಕಾಲು ಸಮಸ್ಯೆ ಅಥವಾ ಮಂಡಿ ಸಮಸ್ಯೆ. ಈ ಮಂಡಿ ಸಮಸ್ಯೆ ಅನ್ನೋದು ಮೊದಲೆಲ್ಲ ವಯಸ್ಕರರ ಸಮಸ್ಯೆ ಆಗ್ತಾ ಇತ್ತು ಅಥವಾ ತುಂಬ ಏಜ್ ಆದವರ ಸಮಸ್ಯೆ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಯಂಗರ್ ಜನರೇಷನ್ನಲ್ಲೂ ಕೂಡ ಮಂಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾಕಾಗಿ ಮಂಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಜೊತೆಗೆ ಈ ರೀತಿಯ ಸಮಸ್ಯೆ ಕಂಡಂತಹ ಸಂದರ್ಭದಲ್ಲಿ ಚಿಕಿತ್ಸಾ ವಿಧಾನ ಹೇಗಿರುತ್ತೆ? ಜೊತೆಗೆ ಬಹಳಷ್ಟು ಜನ ಹೇಳುವಂತಹದ್ದು ಸರ್ಜರಿನೇ ಬೆಸ್ಟ್ ಆಪ್ಷನ್ಸ್ ಈ ಮೊಣಕಾಲು ಸಮಸ್ಯೆಗೆ ಅಥವಾ ಮಂಡಿ ಸಮಸ್ಯೆಗೆ ಅಂತ ಹೇಳ್ತಾರೆ. ಬಟ್ ಸರ್ಜರಿ ಬಿಟ್ಟು ಬೇರೆ ರೀತಿಯ ಚಿಕಿತ್ಸೆ ಇದೆಯಾ? ಚಿಕಿತ್ಸೆ ಇದೆ ಅನ್ನೋದಾದರೆ ಯಾವುದು? ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಂಗಳೂರು ಪೇನ್ ಕ್ಲಿನಿಕ್ನ ಡಾಕ್ಟರ್ ಆದಂತಹ ಡಾಕ್ಟರ್ ಆಶಿಕ್ ಬಿಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಯೂಶಲಿ ಮಂಡಿ ನೋವು ಅಥವಾ ಮೊಣಕಾಲು ನೋವು ಅನ್ನೋದು ವಯಸ್ಕರಲ್ಲಿ ಕಾಣಿಸ್ತಾ ಇದ್ದಂತಹ ಸಮಸ್ಯೆ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ವಯಸ್ಕರಲ್ಲಿ, ಯಂಗರ್ ಜನರೇಷನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಕಾರಣ ಏನು ಅಂತ ಹೇಳಿ? ಹೌದು, ನೀವು ಹೇಳಿದ್ದು ಕರೆಕ್ಟೇ. ಮುಂಚೆ ಎಲ್ಲ ಏನಾಗೋದು ಅಂದರೆ ಮಂಡಿ ನೋವು ಅಂದರೆ ಒಂದು 60 ವರ್ಷ ಆದಮೇಲೆ 65 ವರ್ಷ ಆದಮೇಲೆ ಬರುತ್ತೆ ಅಂತ ತುಂಬ ಅನ್ಕೋತಿದ್ವಿ. ಬಟ್ ಇವಾಗ ಯಂಗ್ ಪೀಪಲಲ್ಲಿ ಈವನ್ 30 ವರ್ಷ 35 ವರ್ಷ ಇರೋರಲ್ಲೂ ಮಂಡಿ ನೋವು ಅಂತ ಬರ್ತಾ ಇದೆ. ಇದಕ್ಕೆ ತುಂಬ ಕಾರಣಗಳಿವೆ. ಒಂದೇನು ಅಂದರೆ ನಾವು ತಿನ್ನೋ ಆಹಾರ, ಇದರಲ್ಲಿ ಕ್ಯಾಲ್ಶಿಯಂ ಕೊರತೆ ಇರ್ಬೋದು ಅಥವಾ ಪ್ರೋಟೀನ್ನ ಕೊರತೆ ಇರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ನೆಸೆಸರಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ದೇಹಕ್ಕೆ ಬರಲ್ಲ. ಸೊ ಅದರಿಂದ ಏನಾಗುತ್ತೆ, ನಮಗೆ ಮಂಡಿ ನೋವು ಅನ್ನೋದು ಬರುತ್ತೆ. ಇದ್ರ ಜೊತೆ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಆಗಿದೆ. ಯಾವುದೇ ಎಕ್ಸಸೈಸ್ ಇಲ್ದಿರೋ ಕಾರಣ ಕಾನ್ಸ್ಟೆಂಟ್ ಆಗಿ ಕೂತ್ಕೊಂಡು ವರ್ಕ್ ಮಾಡೋದು, ಇದರಿಂದ ಕೂಡ ಮಂಡಿ ನೋವು ಅಂತ ಬರುತ್ತೆ. ಇಂಥ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾದರೂ ಎಕ್ಸಸೈಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ಸ್ಪೋರ್ಟ್ಸ್ ಆಡಬೇಕಾದ್ರೆ ಬಿದ್ದಿದ್ರೆ ಅವರಲ್ಲಿ ಲಿಗಮೆಂಟ್ ಇಂಜುರೀಸ್, ಮೆನಿಸ್ಕಸ್ ಟೇರ್ಸ್ ಅಂತಲೂ ಆಗುತ್ತೆ. ಅಂಥವರಲ್ಲಿ ಕೂಡ ಮಂಡಿ ನೋವು ಅನ್ನೋದು ಬರುತ್ತೆ. ಇಲ್ಲಾಂದರೆ ಕೆಲವರು ಹೌಸ್ ವೈಫ್ಸ್ ಇರ್ತಾರೆ, ಅವ್ರು ತುಂಬ ಮೆಟ್ಲು ಹತ್ತೋದು ಇಳಿಯೋದು ಮಾಡೋದು, ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದು, ಇದರೆಲ್ಲ ಇಂದ ಕೂಡ ಮಂಡಿ ನೋವು ಅಂತ ಬರ್ಬೋದು. ಈ ಮಂಡಿ ನೋವನ್ನು ಫೇಸ್ ಮಾಡ್ತಾ ಇರುವಂತಹ ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆ, ಡಯಾಗ್ನೋಸ್ನ ಹೇಗೆ ಮಾಡ್ತಾರೆ ಅಂತೇಳಿ, ಅದರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ? ಹೌದು. ಸೊ ಯಾವುದೇ ನೋವು ಅಂತ ತೊಗೊಂಡ್ರೆ ನಿಮಗೆ ಅದು ಅಕ್ಯೂಟ್ ಅಥವಾ ಕ್ರಾನಿಕ್ ಅಂತ ನೋವು ಅಂತ ಬರುತ್ತೆ. ಅಕ್ಯೂಟ್ ನೋವು ಅಂದರೆ ಯಾವುದೇ ನೋವು 3 ತಿಂಗಳು ಒಳಗಡೆ ಇರೋದು. ಕ್ರಾನಿಕ್ ಅಂದರೆ 3 ತಿಂಗಳಿಗಿಂತ ಜಾಸ್ತಿ ನೋವಿರೋದು. ಸೊ ನಿಮ್ಗೆ ಏನಾದ್ರು ಮಂಡಿ ನೋವು ಅನ್ನೋದು ಇದ್ದು ಅದು 2 ರಿಂದ 3 ತಿಂಗಳಿಗಿಂತ ಜಾಸ್ತಿ ಇದೆ, ಸೊ ನೀವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು, ಜೆಲ್ ಹಚ್ಚಿದ್ರು, ಮಾತ್ರೆ ಹಚ್ಚಿದ್ರು, ತೊಗೊಂಡ್ರು, ನೋವು ಕಡಿಮೆ ಆಗ್ತಿಲ್ಲ ಅಂದರೆ ಅವಾಗ ನೀವು ಡಾಕ್ಟರ್ನ ಭೇಟಿ ಆಗಬೇಕಾಗತ್ತೆ. ಸೊ ಮಂಡಿ ನೋವು ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀವಿ ಅಂದರೆ ಫಸ್ಟು ನಾವು ಒಂದು ಎಕ್ಸ್ರೇ ಅಂತ ಒಂದು ಡಯಾಗ್ನೋಸಿಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನಿಮಗೆ ಮೂಳೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಫ್ರ್ಯಾಕ್ಚರ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಇನ್ನೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಬರುತ್ತೆ. ಈ ಸ್ಕ್ಯಾನಲ್ಲಿ ನಿಮಗೆ ಮಂಡಿಯಲ್ಲಿ ಏನಾದರೂ ನೀರೇನಾದರೂ ತುಂಬಿದೆಯಾ ಅಥವಾ ಮಂಡಿಲಿ ಕೆಲವು ಕಂಡ್ರಗಳಿರ್ತವೆ, ಕಂಡ್ರಗಳೇನಾದರೂ ಹರಿದಿದೆಯಾ, ಇದೆಲ್ಲನೂ ನೋಡ್ಬೋದು. ಇದಕ್ಕಿಂತ ಅಡ್ವಾನ್ಸ್ ಡಯಾಗ್ನೋಸಿಸ್ ಬಂದು ನಿಮಗೆ MRI ಅಂತ ಕೂಡ ಬರುತ್ತೆ. MRI ಅಲ್ಲಿ ನಿಮಗೆ ಇನ್ಡೆಪ್ತ್ ಆಗಿ ಮಂಡಿಯಲ್ಲಿ ಹೆಂಗೆ ಸವಿತಿದೆ ಮಂಡಿ, ನಿಮಗೆ ಕಾರ್ಟಿಲೇಜ್ ಅಥವಾ ಗುಜ್ಜು ಅನ್ನೋದು ಎಷ್ಟಿದೆ, ಅಲ್ಲಿ ಲಿಗಮೆಂಟ್ಸ್ ಅನ್ನೋದು ಏನು ಹೆಲ್ತಿ ಆಗಿದೆಯಾ ಇಲ್ವಾ, ನೀರು ಅನ್ನೋದು ಯಾವಾಗಿಂದ ತುಂಬಿದೆ, ಇದೆಲ್ಲ ಇನ್ಡೆಪ್ತ್ ಆಗಿ ನಿಮಗೆ MRI ಅಲ್ಲಿ ಕೂಡ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆ, ಈ ಮಂಡಿ ನೋವು ಅಥವಾ ಮೊಣಕಾಲು ನೋವು ಅಂದ ತಕ್ಷಣ ಸರ್ಜರಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ, ಸರ್ಜರಿಯನ್ನು ಪ್ರಿಫರ್ ಮಾಡ್ತಾರೆ. ಬಟ್ ಬೆಂಗಳೂರು ಪೇನ್ ಕ್ಲಿನಿಕ್ನಲ್ಲಿ ಸರ್ಜರಿ ಇಲ್ಲದೇನೆ ಚಿಕಿತ್ಸೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಅದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬಹುದಾ ಅಂತೇಳಿ? ಓಕೆ. ಸೊ ಎಲ್ಲ ಥರದ ಮಂಡಿ ನೋವಿಗೆ ನಿಮಗೆ ಸರ್ಜರಿ ಅಂತ ಬೇಕಾಗಲ್ಲ. ಕೆಲವು ಮಂಡಿ ನೋವು ಇವಾಗ ಸ್ಟಾರ್ಟ್ ಆಗಿರುತ್ತೆ. ಇದಕ್ಕೆ ನಮಗೆ ಮಂಡಿ ನೋವು ಸ್ಟೇಜಸ್ ಅಥವಾ ಗ್ರೇಡ್ಸ್ ಅಂತ ಇರುತ್ತೆ, 1, 2, 3, 4 ಅಂತ. 4ನೇದು ಬಂದು ಸ್ಟಿವಿಯರ್ ಸ್ಟೇಜ್ ಅಂತಾರೆ. ಆ ಸ್ಟೇಜಲ್ಲಿ ನೀವು ಸರ್ಜರಿ ಅನ್ನೋದಕ್ಕೆ ಹೋಗ್ಬೋದು. ಇನ್ನು ಮಿಕ್ಕಿರೋ ಸ್ಟೇಜಸ್ ಅಲ್ಲೆಲ್ಲ ಏನಾಗುತ್ತೆ, ಮಂಡಿ ಅನ್ನೋದು ಅಷ್ಟು ಸೌದಿರಲ್ಲ ನಿಮಗೆ, ಸೊ ಸರ್ಜರಿ ಹೋಗೋ ಅವಶ್ಯಕತೆ ಇಲ್ಲ. ಅಂಥವರಲ್ಲಿ ನಾವು ಪ್ಲಾಸ್ಮಾ ಥೆರಪಿ, RF ಅಬ್ಲೇಷನ್ಸ್ ಅಂತ ಕೆಲವು ಪ್ರೊಸೀಜರ್ಸ್ ಇರ್ತವೆ, ಅದನ್ನ ಮಾಡ್ತೀವಿ. RF ಅಬ್ಲೇಷನ್ ಅಂದರೆ ಏನು ಅಂದರೆ ಮಂಡಿ ಸುತ್ತ ಜೆನಿಕ್ಯುಲಾರ್ ನರ್ವ್ಸ್ ಅಂತ 3 ನರಗಳಿರ್ತವೆ. ಈ ನರಗಳು ನಿಮಗೆ ಮಂಡಿ ನೋವನ್ನ ಕಂಟ್ರೋಲ್ ಮಾಡೋ ನರಗಳು. ಸೊ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಇರೋ ಒಂದು RF ಮಿಷಿನ್ ಮುಖಾಂತರ ಹೋಗಿ ಆ ನರಗಳ ಹತ್ರ ಒಂದು ಲೇಸರಿಂದ ನೋವನ್ನು ಕಡಿಮೆ ಮಾಡ್ತೀವಿ. ಅದಕ್ಕೆ ಪೇಯ್ನ್ ಅಂತ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಜೊತೆ ಮಂಡಿಲಿ ಏನಾದರೂ ಗಾಯ ಆಗಿದ್ರೆ ಅಥವಾ ಡ್ಯಾಮೇಜ್ ಆಗಿದ್ರೆ, ಕಾರ್ಟಿಲೇಜ್ ಗೊಜ್ಜು ಅನ್ನೋದು ಕಡಿಮೆ ಆಗಿದ್ರೆ ಪ್ಲಾಸ್ಮಾ ಥೆರಪಿ ಅಥವಾ GFC, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಥೆರಪಿ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಏನು ಅಂದರೆ ನಿಮ್ಮದೇ ಒಂದು 10 ರಿಂದ 12 ml ಬ್ಲಡ್ ತೊಗೊಂಡು ಈ ಬ್ಲಡ್ಡಿಂದ ಪ್ಲಾಸ್ಮಾ ಅಂತ ಸಪ್ರೇಟ್ ಆಗುತ್ತೆ. ಈ ಸಪ್ರೇಟ್ ಆಗಿರೋ ಪ್ಲಾಸ್ಮಾನ ನಾವು ಡೈರೆಕ್ಟ್ ಮಂಡಿ ಒಳಗಡೆ ಕೊಡ್ತೀವಿ. ಸೊ ಇದರಿಂದ ಯಾವುದೇ ಡ್ಯಾಮೇಜ್ ಆಗಿದ್ರು ಎಲ್ಲ ನಿಮಗೆ ಹೀಲಿಂಗ್ ಅಂತ ಆಗುತ್ತೆ. ಡಾಕ್ಟರ್, ಈ GFC ಬಗ್ಗೆ ಬಹಳಷ್ಟು ಜನರಲ್ಲಿ ಡೌಟ್ ಇದೆ. GFC ಅಂದ್ರೇನು? ಆ ಡೌಟ್ಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ಸೊ ಮುಂಚೆ PRP ಅಂತ ನೀವು ಕೇಳಿರ್ಬೋದು, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಸೊ ಈ ಪ್ಲಾಸ್ಮಾ ನೀವು ಎಲ್ಲಿ ಕೇಳಿರ್ತೀರಾ ಅಂದರೆ
ತುಂಬಾ ಜನ ಡೆಂಗ್ಯೂ ಪೇಷಂಟ್ಸ್ ಬಂದಿರೋರಲ್ಲಿ ಪ್ಲಾಸ್ಮಾ ಅಂತ ಕೊಡ್ತಾರೆ. ಸೊ ಈ ಪ್ಲಾಸ್ಮಾಲಿ ನಿಮಗೆ ಹೀಲಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಸೊ ಇದರಿಂದ ನಿಮ್ಗೆ ಎಲ್ಲೇ ಡ್ಯಾಮೇಜ್ ಆಗಿದ್ರು, ಎಲ್ಲೇ ಗಾಯ ಆಗಿದ್ರು, ಫಸ್ಟ್ ನಿಮ್ಮ ದೇಹದಲ್ಲಿ ಬರೋದು ಪ್ಲೇಟ್ಲೆಟ್ಸ್ ಬಂದು ಆ ಜಾಗದಲ್ಲಿ ಕೂತ್ಕೊಂಡು ಅದು ಒಂದು ಸ್ಕ್ಯಾಬ್ ಅಂತ ಫಾರ್ಮ್ ಮಾಡಿ ಹೊಸ ಚರ್ಮ ಅಂತ ಫಾರ್ಮ್ ಆಗುತ್ತೆ. ಸೊ ಈ PRP ಥೆರಪಿ, GFC ಥೆರಪಿಲಿ ನಾವು ಈ ಪ್ಲೇಟ್ಲೆಟ್ಸ್ದು ಹೀಲಿಂಗ್ ಫ್ಯಾಕ್ಟರ್ಸ್ನ ಯುಟಿಲೈಸ್ ಅನ್ನೋದು ಮಾಡ್ತೀವಿ. ಸೊ ಈ GFC ಅಂದರೆ ಏನು, ಇದು PRP ಇದು ಬಂದು ನೆಕ್ಸ್ಟ್ ಫಾರ್ಮು. ಸೊ ನಾವು ಒಂದು 10 ರಿಂದ 12 ml ರಕ್ತದಲ್ಲಿ ತೊಗೊಳೋದ್ರಿಂದ ಆ ರಕ್ತದಲ್ಲಿ ಪ್ಲಾಸ್ಮಾ ಅನ್ನೋದು ಸಪ್ರೇಟ್ ಮಾಡ್ತೀವಿ. ಒಂದು ಸೆಂಟ್ರಿಫಿಗೇಷನ್ ಮಿಷಿನ್ ಅಂತ ಇರುತ್ತೆ, ಆ ಮಿಷಿನಲ್ಲಿ ಪ್ಲಾಸ್ಮಾ ಅನ್ನೋದು ಸಪ್ರೇಟ್ ಆಗುತ್ತೆ. ಸೊ ಈ ಪ್ಲಾಸ್ಮಾಲಿ ನಿಮ್ಮ ದೇಹಕ್ಕಿಂತ ಒಂದು 8 ರಿಂದ 10 ಪಟ್ಟು ಪ್ಲೇಟ್ಲೆಟ್ಸ್ ಅನ್ನೋದು ಕಾನ್ಸಂಟ್ರೇಷನ್ ಆಗಿ ಕೂತಿರುತ್ತೆ. ಇದಕ್ಕೆ ನೀವು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಅಂತೀವಿ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಮಂಡಿ ಒಳಗಡೆ ಕೊಡೋದ್ರಿಂದ ಇದೊಂಥರ ಡೈರೆಕ್ಟ್ ಲೋಕಲೈಸ್ಡ್ ಆಕ್ಷನ್ ಆಗೋದ್ರಿಂದ ಎಲ್ಲಿ ಗಾಯ ಆಗಿದೆಯೋ ಅಲ್ಲಿ ಹೋಗಿ ನಾವು ಮಂಡಿ ಒಳಗಡೆ ಕೊಟ್ಟರೆ ಆ ಹೀಲಿಂಗ್ ಅನ್ನೋದು ನಿಮಗೆ ಪ್ರೋಸೆಸ್ ಅನ್ನೋದು ಬೇಗ ಅಂತ ಆಗುತ್ತೆ. ಈ GFC ಟ್ರೀಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರೆಂಡಿಂಗ್ನಲ್ಲಿದೆ. ಭಾಳಷ್ಟು ಜನರು ಅದ್ರ ಬಗ್ಗೆನೇ ಒಲವನ್ನು ಹೊಂದಿದ್ದಾರೆ. ಜೊತೆಗೆ GFC ಟ್ರೀಟ್ಮೆಂಟ್ ಅಂತ ಬಂದ ತಕ್ಷಣ ಜನರಲ್ಲಿರುವಂತಹ ಬಹುದೊಡ್ಡ ಗೊಂದಲ ಅಂದರೆ ಇದೊಂದು ಟೆಂಪ್ರವರಿ ಟ್ರೀಟ್ಮೆಂಟ್ ಅನ್ನೋದು. ನಿಜನಾ ಡಾಕ್ಟರ್ ಇದು? ಇಲ್ಲ, ಇನ್ಫ್ಯಾಕ್ಟ್ ನೀವು ರೀಸೆಂಟಾಗಿ ನೋಡ್ಬೋದು, ರೀಸೆಂಟಾಗಿ ಒಂದು ಕೇಸ್ ಸ್ಟಡಿ ಬಂದಿದೆ ಜಪಾನಿಂದ. ಪ್ಯಾರಲೈಸ್ಡ್ ಪೇಷಂಟ್ಸ್ಗೆ ಒಂದು ಸ್ಟೆಮ್ ಸೆಲ್ಸ್ ಅಂತ, ಇದು GFCಗಿಂತ ಅಡ್ವಾನ್ಸ್ ಟ್ರೀಟ್ಮೆಂಟು. ಈ ಸ್ಟೆಮ್ ಸೆಲ್ಸ್ ಮುಖಾಂತರ ಅವರು ಮತ್ತೆ ಆ ಪ್ಯಾರಾಲಿಸಿಸ್ ಅನ್ನೋದು ಅವ್ರಿಗೆ ರಿವರ್ಸ್ ಅನ್ನೋದು ಆಗಿದೆ. ಸೊ ಬ್ಯಾಕ್ ಆಗಿರೋದು ಪ್ಯಾರಾಲಿಸಿಸ್ ಇಂದ. ಈ GFC ಅನ್ನೋದು ತುಂಬಾ ಮುಂಚೆಯಿಂದಾನು ನಮ್ಮಲ್ಲಿದೆ. ನೀವು ನೋಡಬಹುದು ಹೇರ್ ಗ್ರೋತ್ಗೆ ಅಂತ ಯೂಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವಾಗ ಡಯಾಬಿಟಿಕ್ ವೂಂಡ್ ಬಂದಿರೋರಿಗೆ ಆ ವೂಂಡ್ ಹೀಲಿಂಗ್ ಕೂಡ ಇದು ಪ್ಲಾಸ್ಮಾ ಥೆರಪಿ GFC ಅಂತ ಯೂಸ್ ಮಾಡ್ತಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಟೆಂಪ್ರರಿ ಟ್ರೀಟ್ಮೆಂಟ್ ಅಲ್ಲ, ಇದು ಒಂಥರ ಪರ್ಮನೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್. ನಿಮಗೆ ಟ್ರೀಟ್ಮೆಂಟ್ ಆದ್ಮೇಲೆ ನೀವು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದ್ರ ಮೇಲೆ ನಿಮಗೆ ರಿಸಲ್ಟ್ಸ್ ಅಂತ ತುಂಬಾ ಬರುತ್ತೆ. ಯೂಶಲಿ ಈ ಮಂಡಿ ಸಮಸ್ಯೆಯಲ್ಲಿ ಸ್ಟೇಜಸ್ಗಳನ್ನು ನಾವು ಗಮನಿಸ್ತೀವಿ. ಎಲ್ಲ ಸ್ಟೇಜಸ್ಗೂ ಕೂಡ ಈ GFC ಟ್ರೀಟ್ಮೆಂಟ್ ಅಪ್ಲೈ ಆಗುತ್ತಾ, ವರ್ಕೌಟ್ ಆಗುತ್ತಾ? ಇಲ್ಲ, ಆಸ್ ಐ ಟೋಲ್ಡ್ ಯು, ಮಂಡಿಯಲ್ಲಿ ಸ್ಟೇಜಸ್ ಅಲ್ಲಿ 1, 2, 3ನೇ ಸ್ಟೇಜಲ್ಲಿ GFC ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 4ನೇ ಸ್ಟೇಜಲ್ಲಿ ಅಷ್ಟು ಕೆಲಸ ಮಾಡಲ್ಲ. ಅದಾದ್ಮೇಲೆ GFC ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಜನರಲ್ಲಿರುವಂತಹ ಬಹುದೊಡ್ಡ ಪ್ರಶ್ನೆ ಮತ್ತು ಗೊಂದಲ ಇದೇನೆ. ಓಕೆ, ಸೊ ಇದು ನಿಮ್ಮದೇ ಬ್ಲಡ್ ಇಂದ ತೊಗೊಂತಿರೋದ್ರಿಂದ ನಾವು ಇದಕ್ಕೆ ಯಾವುದೇ ತರಹದ ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತ ಬರೋದಿಲ್ಲ. ಇನ್ಫ್ಯಾಕ್ಟ್ ಎವ್ರಿ GFC ಪ್ರೊಸೀಜರ್ ಮುಂಚೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಒಂದು ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ ಬಿಫೋರ್ ದಿಸ್ ಪ್ರೋಸೆಸ್. ಇದರಲ್ಲಿ ನಿಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಕೌಂಟ್ ಅನ್ನೋದು ಎಷ್ಟಿದೆ, ಅದು ಅಡಿಕ್ವೇಟ್ ಆಗಿದೆಯಾ, ಏನಾದ್ರು ರೀಸೆಂಟ್ ಆಗಿ ಇನ್ಫೆಕ್ಷನ್ ಏನಾದ್ರು ಇದೆಯಾ. ಇನ್ಫೆಕ್ಷನ್ ಇದ್ರೆ ಪ್ರೊಸೀಜರ್ ಅನ್ನೋದು ಮಾಡಕ್ ಹೋಗಲ್ಲ ನಾವು. ಸೊ ಇನ್ಫೆಕ್ಷನ್ ಇಲ್ಲ, ಪ್ಲೇಟ್ಲೆಟ್ ಕೌಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇದ್ರೆ ಮಾತ್ರ ನಾವು ಈ ಥೆರಪಿ ಅನ್ನೋದು GFC ಥೆರಪಿ ಅನ್ನೋದು ಮಾಡ್ತೀವಿ. ಆಗಲೇ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಅನ್ನೋದು ಯಂಗರ್ ಜನರೇಷನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ನೀವೀಗ GFC ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆ ಮತ್ತು ಗೊಂದಲ ಇದೇನೆ, ಈ GFC ಟ್ರೀಟ್ಮೆಂಟು ಕೇವಲ ಯಂಗರ್ ಜನರೇಷನಿಗೆ ಮಾತ್ರ, ವಯಸ್ಸಾದವರಿಗೆ ಸಾಧ್ಯ ಇಲ್ಲ ಅನ್ನುವಂತಹ ಗೊಂದಲ ಕೂಡ ಇದೆ. ಇದಕ್ಕೆ ಉತ್ತರ ಕೊಡಬಹುದಾ ಅಂತ? ಸೊ ಡೆಫಿನೆಟ್ ಆಗಿ ಇದು ಎಲ್ಲ ಏಜ್ ಗ್ರೂಪ್ಗೂ ನಾವು GFC ಥೆರಪಿ ಅಂತ ಯೂಸ್ ಮಾಡ್ಬೋದು. ಸೊ ನಮ್ಮಲ್ಲಿ ತುಂಬಾ ಪೇಷಂಟ್ಸು 70 years 80 years ಮೇಲಿರೋರು ಕೂಡ ಬಂದು ಈ ಟ್ರೀಟ್ಮೆಂಟ್ ಅಂತ ತಗೋತಾರೆ. ಇದು ನಾಟ್ ಓನ್ಲಿ ಮಂಡಿಗೆ, ಬೇರೆ ಥರ ಲಿಗಮೆಂಟ್ ಇಂಜುರೀಸ್ ಆಗಿರ್ಬೋದು, ಇಮ್ಡಿಯಲ್ಲಿ ಆ್ಯಂಕಲಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಎಲ್ಬೋ ಆಗಿರ್ಬೋದು, ವ್ರಿಸ್ಟ್ ಆಗಿರ್ಬೋದು, ತುಂಬ ಕಂಡೀಷನ್ಸಲ್ಲಿ ಕೂಡ ಈ GFC ಥೆರಪಿ ಅಂತ ಯೂಸ್ ಆಗುತ್ತೆ. ಸೊ ಇದು ಜಸ್ಟ್ ಯಂಗರ್ ಜನ್ರೇಷನ್ಗೆ ಲಿಮಿಟೆಡ್ ಅಲ್ಲ, ಇದು ಯಾವುದೇ ಏಜ್ ಗ್ರೂಪ್ 18 to 80 yearsವರೆಗೂ ಯಾವುದೇ ಏಜ್ ಗ್ರೂಪ್ವರೆಗೂ ನಾವು ಇದನ್ನು ಟ್ರೀಟ್ಮೆಂಟ್ ಅನ್ನೋದನ್ನು ಮಾಡ್ಬೋದು. ಮನುಷ್ಯನ ದೇಹದಲ್ಲಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ಸಮಸ್ಯೆಗೂ ಕೂಡ ಡಾಕ್ಟರ್ ಹತ್ರ ಬರ್ತಾರೆ. ಬಟ್ ಜನರಿಗೆ ಈಗ ಒಂದು ಭಯ, ಅದು ಶಸ್ತ್ರಚಿಕಿತ್ಸೆ ಅಂದರೂ ಭಯ, ಮತ್ತೊಂದು ಕಡೆ ಟ್ರೀಟ್ಮೆಂಟು ರೇಟ್ ಎಷ್ಟು ಕಾಸ್ಟ್ಲಿನಾ ಅನ್ನುವಂತಹ ಭಯ ಇರುತ್ತೆ. ಈ GFC ಟ್ರೀಟ್ಮೆಂಟ್ ಕಾಸ್ಟ್ಲಿನಾ ಡಾಕ್ಟರ್, ಹೇಗೆ ಅಂತ? GFC ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಕಾಸ್ಟ್ಲಿ ಇರೋದಿಲ್ಲ. ಸೊ ಇದೇನಕ್ಕೆ ಅಂದ್ರೆ ನಿಮಗೆ ಸರ್ಜರಿಗಿಂತ ಫ್ರಾಕ್ಷನ್ ಆಫ್ ದ ಕಾಸ್ಟ್ ಅಲ್ಲಿ ಇದು ಮಾಡ್ಬೋದು ನಿಮಗೆ ಟ್ರೀಟ್ಮೆಂಟ್ ಅನ್ನೋದನ್ನ. ಸೊ ಯಾವುದೇ ಪೇಷಂಟ್ ನಮ್ಮ ಹತ್ರ ಫಸ್ಟ್ ಬಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ನೆಸೆಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ತೀವಿ. ಅದೆಲ್ಲದಕ್ಕಿಂತ ಮುಂಚೆ ಒಂದು ಡಯಾಗ್ನೋಸಿಸ್ ಅಂತ ಮಾಡಿ ಅವ್ರದ್ದು ಮಂಡಿ ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಕಾರಣಕ್ಕೆ ಈ ನೋವು ಅಂತ ಬಂದಿದೆ, ಸೊ ಅವ್ರಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾವು ಅದಾದ್ಮೇಲೆ ಅವ್ರಿಗೆ ಏನೇನು ಆಪ್ಷನ್ಸ್ ಇದೆ ಅಂತ ಎಲ್ಲ ಹೇಳಿ, ಸೊ ಟ್ರೀಟ್ಮೆಂಟ್ ಆದ್ಮೇಲೂ ಕೂಡ ಅವರು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೆಂಗಿರಬೇಕು ಅಂತಾನು ಕೂಡ ಎಲ್ಲ ಹೇಳಿ, ಇದು ಕಂಪ್ಲೀಟ್ ಒಂಥರ ಇದು ನಿಮಗೆ ಜಸ್ಟ್ ಒಂದು ಇಂಜೆಕ್ಷನ್ ಒಂದೇ ಅಲ್ಲ, ನಿಮ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಬದಲಾವಣೆ ತರ ನಿಮಗೆ ಇದು ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀವಿ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ 35-40 ವರ್ಷ ಕ್ರಾಸ್ ಆಗ್ತಾ ಇದ್ದ ಹಾಗೆ BP ಬರುತ್ತೆ, ಶುಗರ್ ಬರುತ್ತೆ, ನಾನಾ ರೀತಿಯ ಸಮಸ್ಯೆಗಳು ಮನುಷ್ಯನನ್ನು ಬಾಧಿಸ್ತಾ ಇರುತ್ತೆ. ವಯಸ್ಕರಲ್ಲಿಯೇ ಮಂಡಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ BP ಪೇಷಂಟ್, ಶುಗರ್ ಪೇಷಂಟ್ಸ್ಗಳಿಗೆ ಈ GFC ಟ್ರೀಟ್ಮೆಂಟ್ ವರ್ಕೌಟ್ ಆಗುತ್ತೆ ಅಂತೀರಾ?
ಹೌದು, ಬಿ ಪಿ ಶುಗರ್ ಇರೋರಲ್ಲಿ ಡೆಫಿನೆಟ್ ಆಗಿ ಈ ಟ್ರೀಟ್ಮೆಂಟ್ ಅಂತ ವರ್ಕ್ ಆಗೇ ಆಗುತ್ತೆ. ಶುಗರ್ ಅಲ್ಲಿ ಇರೋರಲ್ಲಿ ನಾರ್ಮಲ್ ಕಂಟ್ರೋಲ್ ಅಲ್ಲಿ ಇದ್ರೆ ಡೆಫಿನೆಟ್ ಆಗಿ ನಾವು GFC ಥೆರಪಿ ಅಂತ ಮಾಡ್ಬೋದು. ಓನ್ಲಿ ಕಾಂಟ್ರಾ ಇಂಡಿಕೇಶನ್ ಅಥವಾ ಏನಕ್ಕೆ ಮಾಡಬಾರ್ದು ಅಂತಂದ್ರೆ, ಶುಗರ್ ತುಂಬಾ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಆ ಟೈಮಲ್ಲಿ ಯಾವುದೇ ಪ್ರೊಸೀಜರ್ಸು ಮಾಡಕ್ ಹೋಗಲ್ಲ. ಆ ಥರ ಟೈಮಲ್ಲಿ ನಿಮಗೆ ಸರ್ಜರಿ ಆಗಲಿ ಯಾವುದೇ ಎಲೆಕ್ಟಿವ್ ಸರ್ಜರೀಸ್ ಕೂಡ ಮಾಡಕ್ ಹೋಗಲ್ಲ. ಸೊ ಶುಗರ್ ಕಂಟ್ರೋಲ್ ಅಲ್ಲಿ ಇದ್ರೆ, BP ಕಂಟ್ರೋಲ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ GFC ಇಂದ ನಿಮ್ಗೇನು ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ, 100% ಸೇಫ್ ಆಗೂ ಇರುತ್ತೆ ನಿಮಗೆ. ಬಹಳಷ್ಟು ಜನ ಮಂಡಿ ನೋವು ಅಂದ ತಕ್ಷಣ ಆಪರೇಷನ್ಗೆನೆ ಪ್ರಿಫರ್ ಮಾಡ್ತಾರೆ. ಅಂಥದ್ರ ನಡುವೆ ನೀವು GFC ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಈ GFC ಟ್ರೀಟ್ಮೆಂಟ್ ತಗೊಳ್ಳೋ ಬಹುತೇಕ ಪೇಷಂಟ್ಸ್ಗಳಲ್ಲಿರುವಂತಹ ಪ್ರಶ್ನೆ ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂತ ಹೇಳಿ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಡಾಕ್ಟರ್? ಡೆಫಿನೆಟ್ ಆಗಿ. ಸೊ GFC ಇದು ಇವಾಗ ತುಂಬಾ ಸ್ಟಡೀಸ್ ಅಂತ ಎಲ್ಲ ಬಂದಿದೆ. GFC, PRP ಎಲ್ಲ ಆಲ್ ಓವರ್ ಇಂಡಿಯಾ, ಇನ್ಫ್ಯಾಕ್ಟ್ ಆಲ್ ಓವರ್ ವರ್ಲ್ಡ್ ಎಲ್ಲ ಈ ಥೆರಪೀಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇದು 80 to 90ಗಿಂತ ಜಾಸ್ತಿ ಸಕ್ಸಸ್ ರೇಟ್ ಅನ್ನೋದು ಹೊಂದಿದೆ. ಸೊ ಇದು ತುಂಬಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಕರೆಕ್ಟ್ ಟ್ರೀಟ್ಮೆಂಟು ಕರೆಕ್ಟ್ ಪೇಷಂಟ್ ಕೊಟ್ಟರೆ ನೀವು ಕರೆಕ್ಟ್ ಕಂಡೀಷನ್ ಅಲ್ಲಿ, ಸೊ ಡೆಫಿನೆಟ್ ಆಗಿ ಸಕ್ಸಸ್ ರೇಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಮೆಡಿಕಲ್ ಅಲ್ಲಿ ಒಂದು ಲೈನ್ ಇದೆ, ಪ್ರಿವೆನ್ಷನ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳಿ. ಈ ರೀತಿ ಮಂಡಿ ನೋವು ಬರದೇ ಇರುವ ರೀತಿಯಲ್ಲಿ, ಈ ರೀತಿಯ ಸಮಸ್ಯೆ ಮನುಷ್ಯನನ್ನ ಬಾಧಿಸದೇ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬಹುದು ಡಾಕ್ಟರ್? ಹೌದು, ನಮ್ಮಲ್ಲಿ ತುಂಬ ಜನ ಬರೋ ಪೇಷಂಟ್ಸು ಮೇನ್ ಕಂಪ್ಲೇಂಟ್ಸ್ ಏನು ಅಂದರೆ, ನನಗೆ ಮಂಡಿ ನೋವು 10 ವರ್ಷದಿಂದ ಇದೆ, 20 ವರ್ಷದಿಂದ ಇದೆ ಅಂತ ತುಂಬ ಹೇಳ್ತಾರೆ. ಸೊ ಆಸ್ ಐಟ್ ಸೈಡ್ ಇವೆಲ್ಲ ಒಂಥರ ನಿಮಗೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಅಂತಾರೆ. ಮಂಡಿ ನೋವು ಆಗಿರ್ಬೋದು, ಬೆನ್ನು ನೋವು ಆಗಿರ್ಬೋದು. ಒಂದು 10-20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಮೆಟ್ಲು ಹತ್ತು ಇಳಿಯೋದ್ರಿಂದ, ಲಾಂಗ್ ಸ್ಟ್ಯಾಂಡಿಂಗ್ ಅವರ್ಸ್ ಇಂದ ಇದೆಲ್ಲ ನೋವೆಲ್ಲ ಬರ್ತಾ ಇರುತ್ತೆ. ಸೊ ಒಂದು ಮೇನ್ ಪ್ರಾಬ್ಲಮ್ ಏನು ಮಂಡಿ ನೋವು ಬರೋದು ಜಾಸ್ತಿ ಹೌಸ್ ವೈಫ್ಸ್ ಅಲ್ಲಿ. ಸೊ ಅವ್ರು ಏನು ಮಾಡ್ತಾರೆ, ನಿಂತ್ಕೊಂಡು ಕೆಲಸ ಮಾಡೋದು, ಮೆಟ್ಲು ಹತ್ತೋದು ಇಳಿಯೋದು, ಇದರಿಂದ ಎಲ್ಲ ನೋವು ಬರುತ್ತೆ. ಸೊ ಅದೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನು ಅಂದರೆ, ನೀವು ಸಿಂಪಲ್ ಆಗಿ ಮನೇಲಿ ಏನಾದ್ರು ಅಡುಗೆ ಮಾಡಬೇಕಾದ್ರೆ ಜಸ್ಟ್ ಎಲ್ಲ ಯುಟೆನ್ಸಿಲ್ಸ್ ಆಗಲಿ, ಫ್ರಿಜ್ ಆಗಲಿ ನಿಮ್ಮ ಹತ್ರದಲ್ಲೇ ಇಟ್ಕೊಳ್ಳೋದು, ಅಥವಾ ಒನ್ ಅವರ್ ನಿಂತ್ಕೊಂಡಿದ್ರೆ ಒಂದು 10 minutes ಕೂತ್ಕೊಂಡು ನೀವು ಅಡುಗೆ ಅನ್ನೋದು ಮಾಡೋದು. ಇಲ್ಲಾಂದರೆ ಈ ಥರ ಸ್ಮಾಲ್ ಚೇಂಜಸ್. ಆಮೇಲೆ ಆಚೆ ಹೋಗ್ಬೇಕಾದ್ರೆ ಸಾಫ್ಟ್ ಆಗಿರೋ ಚಪ್ಪಲ್ ಅಥವಾ ಸಾಫ್ಟ್ ಆಗಿರೋ ಶೂಸ್ ಹಾಕೊಳ್ಳೋದು. ಸ್ಟೇರ್ಸ್ ಅನ್ನೋದು ಆದಷ್ಟು ಅವಾಯ್ಡ್ ಮಾಡೋದು. ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ರಿಚ್ ಇರೋ ಫುಡ್ಸ್ನೆಲ್ಲ ತಗೊಳ್ಳೋದ್ರಿಂದ ನೀವು 30-35 ಇಯರ್ಸ್ಗೆ ಇವೆಲ್ಲ ಸ್ವಲ್ಪ ಚೇಂಜಸ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು 50-55 ಇಯರ್ಸ್ ಆದಾಗ ಮಂಡಿ ನೋವು ಬರೋದು ಕಂಪ್ಲೀಟ್ ಆಗಿ ನೀವು ಅವಾಯ್ಡ್ ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ನಾವು ಮಂಡಿ ನೋವಿನ ಬಗ್ಗೆ, ಮಂಡಿ ನೋವಿಗೆ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತನಾಡಿದ್ವಿ. ಇನ್ನು ಮನುಷ್ಯನನ್ನ ಕಾಮನ್ ಆಗಿ ಕಾಡ್ತಾ ಇರುವಂತಹ ಮತ್ತೊಂದು ಸಮಸ್ಯೆ ಅಂದರೆ ಅದು ಬ್ಯಾಕ್ ಪೈನ್. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಸಮಸ್ಯೆಯನ್ನು ಅನುಭವಿಸಿರ್ತಾನೆ. ಯಾಕೆ ಕಾಣಿಸ್ಕೊಳ್ಳುತ್ತೆ ಬ್ಯಾಕ್ ಪೈನ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ? ಓಕೆ, ಸೊ ಸೊಂಟ ನೋವು ಅನ್ನೋದು ಇವಾಗ ತುಂಬ ಕಾಮನ್ ಆಗಿದೆ. ಬ್ಯಾಕ್ ಪೇನು ಕತ್ತಿಂದ ಹಿಡಿದು ಕೆಳಗಡೆ ಸೊಂಟದವರೆಗೂ ತುಂಬ ಜನ ಇವಾಗ ಬ್ಯಾಕ್ ಪೇನಿಂದ ಸಫರ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣಗಳೇನು ಅಂದರೆ, ಒಂದು ಯಾವ್ದಾದ್ರು ಲೋಡ್ ಎತ್ತೋದ್ರಿಂದ ಎಷ್ಟೊಂದು ಜನಕ್ಕೆ ವೆಯ್ಟ್ಸ್ ಅನ್ನೋದು ಎತ್ತುತ್ತಾರೆ, ಬಟ್ ಕರೆಕ್ಟ್ ಫಾರ್ಮ್ ಅಂತ ಗೊತ್ತಿರಲ್ಲ, ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿದ್ರೆ, ಎಲ್ಲಾದ್ರೂ ಬಿದ್ದಿದ್ರೆ, ಇದರಿಂದ ಕೂಡ ಏನು ಸೊಂಟದಲ್ಲಿ ಡಿಸ್ಕ್ ಬಲ್ಜ್ ಅಂತ ಕೂಡ ಆಗಿರ್ಬೋದು. ಇದೆಲ್ಲ ಸಮಸ್ಯೆಗಳಿಂದ ಏನಾಗುತ್ತೆ ಅಂದರೆ, ನಿಮ್ಮ ಸೊಂಟದಲ್ಲಿ ಸ್ಮಾಲ್ ಟೇರ್ಸ್ ಅಂತ ಆಗುತ್ತೆ. ಡಿಸ್ಕಲ್ಲಿ ಆನ್ಯುಲರ್ ಟೇರ್ಸ್ ಅಂತಾರೆ. ಇದರಿಂದ ಈ ಡಿಸ್ಕ್ ಅನ್ನೋದು ಆಚೆ ಬರ್ತಾ ಬರುತ್ತೆ. ಸೊ ಯಾವಾಗೋ ಬಿದ್ದಿರ್ತಾರ, ಯಾವಾಗೋ ಭಾರ ಎತ್ತಿರ್ತೀರಾ, ಅದೊಂದು 10 ವರ್ಷ 15 ವರ್ಷ ಆದಮೇಲೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಇದು ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಅಂದ್ರೆ ಈಗ ಬ್ಯಾಕ್ ಪೇನ್ಗೂ GFC ಟ್ರೀಟ್ಮೆಂಟ್ ಅಪ್ಲೈ ಆಗುತ್ತಾ ಅಥವಾ ಬೇರೆ ಟ್ರೀಟ್ಮೆಂಟ್ ಹೇಗೆ ಅಂತ ಡಾಕ್ಟರ್? ಬ್ಯಾಕ್ ಪೇನ್ಗೆ ನಮ್ಮಲ್ಲಿ ಪ್ರೊಲೋಥೆರಪಿ ಅಂತ ಮಾಡ್ತೀವಿ. ಸೊ ಯಾವುದೇ ಪೇಷಂಟ್ ನಮ್ಮ ಹತ್ರ ಬ್ಯಾಕ್ ಪೇನ್ ಅಂತ ಬಂದರೆ ಫಸ್ಟು ಯಾವ ಕಾರಣಕ್ಕೆ ಬ್ಯಾಕ್ ಪೇನ್ ಬಂದಿದೆ, ಯಾವಾಗಿಂದ ಬ್ಯಾಕ್ ಪೇನ್ ಬಂದಿದೆ. ಬ್ಯಾಕ್ ಪೇನ್ಗೆ ಸಿಂಪಲ್ ಆಗಿ ಒಂದೇ ಕಾರಣಗಳಿರಲ್ಲ. ಆಲ್ಮೋಸ್ಟ್ ಒಂದು ಮಿನಿಮಮ್ ಅಂದರೂ 10 to 20 ಡಿಫ್ರೆಂಟ್ ಟೈಪ್ಸ್ ಆಫ್ ರೀಸನ್ಸ್ ಇರುತ್ತೆ ಬ್ಯಾಕ್ ಪೇನ್ಗೆ. ಸೊ ಇದನ್ನು ನಾವು ಒಂದು ಎಕ್ಸಾಮಿನೇಷನ್ ಮುಖಾಂತರ ನೋಡಿ ಅದಾದಮೇಲೆ ಒಂದು MRI ಅಂತ ಸಜೆಸ್ಟ್ ಮಾಡ್ತೀವಿ ಸೊಂಟದ್ದು. ಈ MRIಯಲ್ಲಿ ನಮಗೆ ಸೊಂಟದಲ್ಲಿ ಏನು ಮೂಳೆಗಳಲ್ಲಿ ಸಮಸ್ಯೆ ಇದೆಯಾ, ಅಥವಾ ಡಿಸ್ಕಲ್ ಸಮಸ್ಯೆ ಇದೆಯಾ, ನರಗಳಲ್ಲಿ ಸಮಸ್ಯೆ ಇದೆಯಾ, ಏನಾದರೂ ಬೇರೆ ಥರದ ಇನ್ಫೆಕ್ಷನ್ ಏನಾದರೂ ಇದೆಯಾ, ಅಥವಾ ಫ್ರ್ಯಾಕ್ಚರ್ಸ್ ಏನಾದರೂ ಆಗಿದೆಯಾ, ಇದೆಲ್ಲ ನೋಡಿ ನಾವು ಡಯಾಗ್ನೋಸಿಸ್ ಮಾಡಿ ನಮ್ಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ಆಗೋಂಗಿದ್ರೆ ಅದ್ರ ಮುಖಾಂತರ ಪ್ರೊಲೋಥೆರಪಿ. ಈ ಪ್ರೊಲೋಥೆರಪಿ ಅಂದರೆ ಒಂದು ಡೆಕ್ಸ್ಟ್ರೋಸ್ ಶುಗರ್ ಸೊಲ್ಯೂಷನ್. ಸೊ ಇದು ಒಂದು ಇರಿಟೆಂಟ್ ಥರ ಕೆಲಸ ಮಾಡುತ್ತೆ. ಸೊ ನಾವು ಎಲ್ಲಿ ಡಿಸ್ಕ್ ಬಲ್ಜ್ ಆಗಿದೆಯೋ ಇಲ್ಲಿ ಹೋಗಿ ಆ ಪ್ರೊಲೋಥೆರಪಿ ಡೆಕ್ಸ್ಟ್ರೋಸ್ ಸೊಲ್ಯೂಷನ್ ಕೊಟ್ಟರೆ ಏನಾಗುತ್ತೆ ಅಂದರೆ, ಫ್ರೆಶ್ ಬ್ಲಡ್ ಸಪ್ಲೈ ಬಂದಾಗ ಅಲ್ಲಿರೋ ಊತ ಮಾಡೋ ಸಬ್ಸ್ಟೆನ್ಸಸ್ ಎಲ್ಲ ಏನಿರುತ್ತೆ, ನೋವು ಮಾಡೋ ಸಬ್ಸ್ಟೆನ್ಸಸ್ ಎಲ್ಲ ಇರುತ್ತೆ, ಅದೆಲ್ಲ ವಾಶ್ ಅವೇ ಆಗುತ್ತೆ. ಇದರಿಂದ ನಿಮಗೆ ಹೀಲಿಂಗ್ ಅನ್ನೋದು ಶುರು ಆಗುತ್ತೆ ದೇಹದಲ್ಲಿ. ಓಕೆ ಡಾಕ್ಟರ್, ಬಹಳಷ್ಟು ಜನರಲ್ಲಿ ಕಾಡುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಬ್ಯಾಕ್ ಪೇನು. ಪ್ರತಿ ವರ್ಗದ ಜನರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನೀವು ಯಾವುದನ್ನ ಬ್ಯಾಕ್ ಪೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಿ, ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಓಕೆ, ಸೊ ಬ್ಯಾಕ್ ಪೇನಲ್ಲೂ ನಿಮಗೆ ತುಂಬ ಥರದ ಡಿಫ್ರೆಂಟ್ ಟೈಪ್ಸ್ ಇದೆ. ನಾನು ಹೇಳ್ದಂಗೆ ಮೋಸ್ಟ್ ಕಾಮನ್ ಆಗಿ ಜನರಲ್ ಇವಾಗ ನೋಡೋದು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಸಯಾಟಿಕಾ ನೋವು ಅಂತ ಅಂತಾರೆ.
ಈ ಸಯಾಟಿಕಾ ನೋವು ಅಂದರೆ ಏನು ಅಂದರೆ ಸೊಂಟದಲ್ಲಿ ಒಂದು ಸಯಾಟಿಕ್ ನರ್ವ್ ಅಂತ ಒಂದು ನರ ಅನ್ನೋದು ಬರುತ್ತೆ. ಅದು ನಿಮ್ಮದು ಸೊಂಟದಿಂದ ಸ್ಟಾರ್ಟ್ ಮಾಡಿ ಕಾಲು ಹಿಂದೆ ಭಾಗದಿಂದ ಹೋಗಿ ಬೆರಳುಗಳವರೆಗೂ ಈ ನರ ಅನ್ನೋದು ಹೋಗುತ್ತೆ. ಸೊ ಸೊಂಟದಲ್ಲಿ ನಿಮಗೇನು ಡಿಸ್ಕ್ ಬಲ್ಜ್ ಆಗಿದ್ರೆ ಅಥವಾ ಬೆನ್ನು ಮೂಳೆಗಳಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ಈ ಡಿಸ್ಕ್ ಬಲ್ಜು ಮೂಳೆ ಬಂದು ಆ ನರದ ಮೇಲೆ ಒತ್ತುತ್ತಿದ್ರೆ ಆ ನರ ಅನ್ನೋದು ನಿಮಗೆ ಇರಿಟೇಷನ್ ಅಂತ ಆಗುತ್ತೆ. ಸೊ ಆ ನರದ ಇರಿಟೇಷನ್ ನಿಮಗೆ ಸೊಂಟದಿಂದ ಕಾಲ್ವರೆಗೂ ಬರುತ್ತೆ. ಸೊ ನೋವು ಅಂದ್ರೆ ನಿಮಗೆ ಸಯಾಟಿಕಾ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಜುಮ ತರ, ಎಳೆಯೋ ತರ, ಕರೆಂಟ್ ಶಾಕ್ ಹೊಡೆಯೋ ತರ, ಆಮೇಲೆ ಏನೋ ಇರುವೆ ನಡ್ಕೊಂಡು ಹೋಗೋ ತರ, ಈ ತರ ಎಲ್ಲ ನೋವು ಅನ್ನೋದು ಬರುತ್ತೆ. ಇದು ನೀವು ನಿಂತ್ಕೊಂಡ್ರೆ ನಡೆದ್ರೆ ನೋವು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕೆಲವರಲ್ಲಿ ಮಲಗಿದ್ರೂ ಕೂಡ ಈ ನೋವು ಅಂತ ಬರುತ್ತೆ. ಸೊ ಈ ಥರ ಏನಾದರೂ ನೋವಿದ್ರೆ ಇದನ್ನು ಸಯಾಟಿಕಾ ನೋವು, ನರದ ಸಮಸ್ಯೆ ಅಂತ ಅಂತಾರೆ. ಸೊ ಈ ಥರ ನೋವು ಇರೋರು ನಮ್ಮ ಹತ್ರ ಬಂದರೆ ಫಸ್ಟು ಅವ್ರಿಗೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್, ಕೆಲವು ಟೆಸ್ಟ್ ಅಂತ ಇರುತ್ತೆ. ಸೊ ಇದು ಬೆರಳುಗಳ ಮೇಲೆ ನಡೆಯೋದು ಅಥವಾ ಕಾಲು ಎತ್ತಿದಾಗ ಎಷ್ಟು ಡಿಗ್ರೀಸ್ ಕಾಲು ಎತ್ತಿದ್ರೆ ನೋವು ಬರೋದು, ಇದೆಲ್ಲ ಕೆಲವೊಂದು ಫಿಸಿಕಲ್ ಟೆಸ್ಟ್ ಅಂತ ನೋಡಿ ಅದ್ರಲ್ಲಿ ನಮಗೆ ಕನ್ಫರ್ಮೇಷನ್ ಹೌದು ಈ ನರ ಅನ್ನೋದು ಇರಿಟೇಟ್ ಆಗ್ತಿದೆ ಅಂತ ಗೊತ್ತಾದರೆ ಒಂದು MRI ಅನ್ನೋದು ಒಂದು ಮಾಡಿಸ್ತೀವಿ. ಸೊ ಈ MRIಯಲ್ಲಿ ನಮಗೆ ಈ ನರ ಅನ್ನೋದು ಎಷ್ಟು ಡಿಗ್ರಿವರೆಗೂ ಪ್ರೆಸ್ ಆಗ್ತಿದೆ ನಿಮಗೆ, ಸೊ ಇದು ನಮ್ಮ ಇಂಜೆಕ್ಷನ್ಸಲ್ಲೇ ಕ್ಯೂರ್ ಆಗುತ್ತಾ, ಇದು ಏನಾದರೂ ನೀರೇನಾದರೂ ತುಂಬಿದೆಯಾ ಸೊಂಟದಲ್ಲಿ, ಇನ್ಫೆಕ್ಷನ್ ಏನಾದರೂ ಇದೆಯಾ, ಇದೆಲ್ಲನೂ ನಮಗೆ ಇನ್ ಡೀಟೇಲ್ ಒಂದು MRI ಮುಖಾಂತರ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂತ ನಾವು ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾನಲ್ಲಿ ಏನಾಗುತ್ತೆ ಅಂದರೆ ಈ ಸಯಾಟಿಕಾ ನೋವು ಹೆಂಗೆ ನಮ್ಮ ಹತ್ರ ಒಂದು ಸಿಯಾಮ್ ಅಂತ ಒಂದು ಮಿಷಿನ್ ಅಂತ ಇರುತ್ತೆ. ಸೊ ಪೇಷಂಟ್ನ ನಾವು ಕರ್ಕೊಂಡೋಗಿ ಆ ಸಿಯಾಮ್ ಅಂತ ನೋಡಿಕೊಂಡು ಎಲ್ಲಿ ಡಿಸ್ಕ್ ಬಲ್ಜ್ ಸಮಸ್ಯೆ ಆಗಿದೆಯೋ ಅಲ್ಲಿ ಒಂದು ಚಿಕ್ಕ ಸೂಜಿಯಿಂದ ಹೋಗಿ ಈ ಪ್ರೋಲೋಥೆರಪಿ ಪ್ರೊಸೀಜರ್ ಅನ್ನೋದು ಮಾಡ್ತೀವಿ. ಸೊ ಇದರಿಂದ ಏನಾಗ್ತಿರುತ್ತೆ ಆ ನೋವು ಅನ್ನೋದು ಇರಿಟೇಷನ್ ಅನ್ನೋದು ಆಗ್ತಿರೋದು ಆ ನರದ ಹತ್ರ ಅದು ಕಡಿಮೆ ಆಗುತ್ತೆ. ಇದಾದಮೇಲೆ ರೆಸ್ಟು, ಆಮೇಲೆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಈ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇಂದ ಏನಾಗುತ್ತೆ ಅಂದರೆ ಸೊಂಟದಲ್ಲಿ ನಿಮ್ಮದು ಮಾಂಸಖಂಡಗಳು ಇರ್ತವೆ. ಸೊ ಈ ತುಂಬ ವರ್ಷದಿಂದ ನೋವಿರೋರಲ್ಲಿ ಏನಾಗುತ್ತೆ ಅಂದರೆ ಈ ಮಾಂಸಖಂಡಗಳೆಲ್ಲ ವೀಕ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಏನೇ ಭಾರ ಎತ್ತಿದ್ರು, ನಡೆದ್ರು, ಬಗ್ಗಿದ್ರು ಕೂಡ ಡೈರೆಕ್ಟ್ ಪ್ರೆಷರು ಸೊಂಟದ ಮೇಲೆ ಬೀಳುತ್ತೆ. ಸೊ ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆ ನೋವು ಅನ್ನೋದು ಮತ್ತೆ ಬರ್ದಿರ ಅದು ಸ್ಟಾಪ್ ಅಂತ ಆಗುತ್ತೆ. ಡಾಕ್ಟರ್, ಈಗ ಮತ್ತೊಂದು ಸಮಸ್ಯೆ ಅಂದರೆ ಅದು ಶೋಲ್ಡರ್ ಪೇನ್. ಯೂಶಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆಯ ಸಿಂಟಮ್ಸನ್ನು ಕೂಡ ಶೋಲ್ಡರ್ ಪೇನ್ ಮೂಲಕ ನಾವು ಐಡೆಂಟಿಫೈ ಮಾಡ್ತೀವಿ. ಬಟ್ ಈ ಶೋಲ್ಡರ್ ಪೇನ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿ? ಶೋಲ್ಡರ್ ಪೇನ್ ಅನ್ನೋದು ತುಂಬ ಕಾಮನ್ ಆಗಿದೆ ಇವಾಗ. ಒಂದು ಯಂಗ್ಸ್ಟರ್ಸಲ್ಲಿ ಏನಾಗುತ್ತೆ, ಕ್ರಿಕೆಟ್ ಆಡೋರಲ್ಲಿ, ಬ್ಯಾಡ್ಮಿಂಟನ್ ಆಡೋರಲ್ಲಿ ಲಿಗಮೆಂಟ್ ಟೇರ್ಸ್ ಅಂತ ಆಗಿರುತ್ತೆ, ಅಂಥವ್ರಲ್ಲಿ ಕೂಡ ಶೋಲ್ಡರ್ ಪೇನ್ ಬರುತ್ತೆ. ಬಟ್ ಇನ್ನೊಂದು ಗೊತ್ತು, ಇಂಡಿಯಾ ಬಂದು ತುಂಬ ಜನ ಡಯಾಬಿಟೀಸ್ ಇಂದ ಸಫರ್ ಮಾಡ್ತಿದ್ದಾರೆ. ಸೊ ಡಯಾಬಿಟೀಸ್ ಅಲ್ಲಿ ಫ್ರೋಸನ್ ಶೋಲ್ಡರ್ ಅಂತ ಒಂದಾಗುತ್ತೆ, ಇದನ್ನ ಹೆಪ್ಪುಗಟ್ಟಿದ ಭುಜ ಅಂತ ಅಂತೀವಿ. ಸೊ ಇವರಲ್ಲಿ ಏನಾಗುತ್ತೆ, ಶುಗರ್ ಜಾಸ್ತಿ ಇದ್ದಾಗ ಅದೆಲ್ಲ ಹೋಗಿ ನಿಮ್ಮ ಶೋಲ್ಡರ್ ಅಲ್ಲಿ ಡೆಪಾಸಿಟ್ ಆದಾಗ ಶೋಲ್ಡರ್ ಮೂವ್ಮೆಂಟ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಪೇನ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇಂಥವರಲ್ಲಿ ಕೂಡ ನಾವು ಸರ್ಜರಿ ಇಲ್ದಿರ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡ್ಬೋದು. ಆಮೇಲೆ ಈಗ ಬಹಳಷ್ಟು ಜನರಲ್ಲಿರುವಂತಹ ಸಮಸ್ಯೆ ಅಂದರೆ ತಲೆನೋವು. ಜಾಸ್ತಿ ಮೊಬೈಲ್ ನೋಡಿದ್ರು ತಲೆನೋವು ಬರುತ್ತೆ, ಟಿವಿ ನೋಡಿದ್ರು ತಲೆನೋವು ಬರುತ್ತೆ, ಜಾಸ್ತಿ ಕೆಲಸ ಮಾಡಿದ್ರು ತಲೆನೋವು ಬರುತ್ತೆ, ಅದರಲ್ಲೂ ಕೂಡ ಮೈಗ್ರೇನು. ಈ ಸಮಸ್ಯೆಯನ್ನು ನೀವು ಹೇಗೆ ಪತ್ತೆ ಹಚ್ಚುತ್ತೀರಿ, ಜೊತೆಗೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀರಿ ಅಂತ? ಹೌದು. ಸೊ ತಲೆನೋವು ತುಂಬಾ ತರದ ಟೈಪ್ಸ್ ಇದೆ. ಒಂದು ನೀವು ಹೇಳ್ದಂಗೆ ಮೈಗ್ರೇನ್ ಅಂತ ಇರುತ್ತೆ, ಒಂದು ಟೆನ್ಷನ್ ಟೈಪ್ ಹೆಡೇಕ್ ಅಂತ ಒಂದಿರುತ್ತೆ, ಒಂದು ಸ್ಟ್ರೆಸ್ ಇಂದ ಬರುವಂತ ಹೆಡೇಕ್ ಅಂತ ಇರುತ್ತೆ, ಇನ್ನೊಂದು ಕತ್ತಲ್ಲಿ ಡಿಸ್ಕ್ ಬಲ್ಜ್ ಆಗಿದ್ರು ಅದು ಕೂಡ ನಿಮಗೆ ತಲೆನೋವು ಅಂತ ಬರ್ಬೋದು. ಇಲ್ಲಾಂದ್ರೆ ಆಕ್ಸಿಪಿಟಲ್ ನ್ಯೂರಾಲಜಿಯಾ, ತಲೆ ಹಿಂದೆ ಭಾಗದಿಂದ ಕೂಡ ನಿಮಗೆ ತಲೆನೋವು ಅಂತ ಬರುತ್ತೆ. ಸೊ ಯಾವುದೇ ಪೇಷಂಟ್ ನಮ್ಮ ಹತ್ರ ತಲೆನೋವು ಅಂತ ಬಂದ್ರೆ ಮತ್ತೆ ಎಲ್ಲಿಂದ ಇದೆ ತಲೆನೋವು, ಎಲ್ಲಿಂದ ಬರ್ತಾ ಇದೆ, ಯಾವ್ದ್ರಿಂದ ನೋವು ಅನ್ನೋದು ಜಾಸ್ತಿ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಮೈಗ್ರೇನ್ ಅಲ್ಲಿ ನೋಡ್ಬೋದು, ಮೈಗ್ರೇನ್ ಅಲ್ಲಿ ಒಂಥರ ತಲೆನೋವು ಅನ್ನೋದು ತುಂಬಾ ಸಿವಿಯರ್ ಇರುತ್ತೆ. ಸೊ ಅದು ಒನ್ ಟೈಮ್ ಬಂದ್ರೆ ಪೇಷಂಟ್ಸ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಎಲ್ಲಾದ್ರೂ ರೂಮಲ್ಲಿ ಹೋಗಿ ಲೈಟು ಸೌಂಡು ಎಲ್ಲ ಆಫ್ ಮಾಡಿ ಕೂತ್ಕೊಬೇಕು ಅಂತ ಅನ್ಸುತ್ತೆ, ಅಷ್ಟು ಸಿವಿಯರ್ ಇರುತ್ತೆ. ಕೆಲವರಿಗೆ ಮೈಗ್ರೇನ್ ತಲೆನೋವು ಬಂದಾಗ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ಕಣ್ಣು ಬ್ಲರಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ಬರುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಅನ್ನೋದನ್ನ ನೋಡಿ ನಾವೊಂದು ಡಯಾಗ್ನೋಸಿಸ್ಗೆ ಅಂತ ಬಂದ್ರೆ ಅದ್ರ ಮುಖಾಂತರ ನಾವು ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತೀವಿ. ಓಕೆ ಡಾಕ್ಟರ್, ನೀವು ಅವಾಗಲೇ GFC ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಈಗ ಒಂದು ಡೌಟ್ ಬಂತು. ಸಾಮಾನ್ಯವಾಗಿ ಈ ಓಪನ್ ಹಾರ್ಟ್ ಸರ್ಜರಿ ಆಗಿರುತ್ತೆ ಕೆಲವರಿಗೆ, ಅಂಥವ್ರಿಗೂ ಮಂಡಿ ನೋವು ಇರುತ್ತೆ. ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೊಳಗಾಗಿರ್ತಾರೆ, ಅಂಥವ್ರಿಗೂ ಕೂಡ ಮಂಡಿ ನೋವು ಬಂದಿರುತ್ತೆ. ಅವರೆಲ್ಲರೂ ಕೂಡ GFC ಟ್ರೀಟ್ಮೆಂಟನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಅಂತೀರಾ? ಹೌದು, ಡೆಫಿನೆಟ್ ಆಗಿ. ಸೊ GFC ಟ್ರೀಟ್ಮೆಂಟ್ ಆಗಿರ್ಬೋದು, ನಮ್ಮಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಂಡಿ ನೋವು ಟ್ರೀಟ್ಮೆಂಟ್ ಆಗಿರ್ಬೋದು, ಇದು ಯಾವುದೇ ತರಹದ ಬೇರೆ ಸರ್ಜರಿ ಆಗಿದ್ರು ಕೂಡ, ಅಥವಾ ಪೇಷಂಟ್ ಸ್ಟೆಂಟ್ ಹಾಕ್ಸ್ಕೊಂಡಿರ್ಬೋದು, ಅಥವಾ ಓಪನ್ ಹಾರ್ಟ್ ಸರ್ಜರಿ ಆಗಿರ್ಬೋದು, ಇಂಥವರೆಲ್ಲ ನಾವು ಇದನ್ನ ಸೇಫ್ ಆಗಿ ಮಾಡ್ಬೋದು. ಏನಕ್ಕೆ ಅಂದ್ರೆ ನಾವು ಇದೆಲ್ಲ ಮಾಡೋದು ಅಂಡರ್ ಲೋಕಲ್ ಅನಸ್ತೀಶಾ. ಸೊ ಎಲ್ಲಿ ನಾವು ಪ್ರೊಸೀಜರ್ ಮಾಡ್ತೀವೋ ಅಲ್ಲಿಗೆ ಮಾತ್ರ ಅನಸ್ತೀಶಾ ಕೊಟ್ಟು ಮಾಡ್ತೀವಿ ನಾವು. ಸೊ ಥ್ರೂಔಟ್ ದ ಪ್ರೊಸೀಜರ್ ಪೇಷಂಟ್ ಎದ್ದೇ ಇರ್ತಾರೆ, ನಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇರ್ತೀವಿ ನಾವು ಕಂಪ್ಲೀಟ್ ಟ್ರೀಟ್ಮೆಂಟ್ನ. ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರಾಮಾಗಿ ಸೇಫ್ ಆಗಿ ಅವತ್ತಿನ ದಿನಾನೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸೇಮ್ ಡೇ ಕೂಡ ಅವರು ಮನೆಗೆ ಅಂತ ಹೋಗ್ಬೋದು. ಓಕೆ, ಈ ಎಲ್ಲ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡಂತಹ ವ್ಯಕ್ತಿ ಕ್ಯಾಶುವಲ್ ಆಗಿ ಮೊದಲಿನ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯತೆ ಇದೆಯಾ ಡಾಕ್ಟರ್?
ಡೆಫಿನೆಟ್ ಆಗಿ. ಸೊ ಒಂದೇನು ಅಂದ್ರೆ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ಕೊಡ್ತೀವಿ. ಸೊ ಊಟ ಯಾವ ತರ ಮಾಡ್ಬೇಕು, ನೀವು ಯಾವ ತರ ನ್ಯೂಟ್ರಿಷಿಯಸ್ ಫುಡ್ ಅಂತ ತಗೊಬೇಕು, ಪ್ರೋಟೀನ್ ರಿಚ್ ಡಯಟ್ ಅಂತ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆ ಎಕ್ಸಸೈಸಸ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಪ್ರೊಸೀಜರ್ ಆದ್ಮೇಲೆ. ಸೊ ಇದರಿಂದ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರ್ಬೋದು, ಮಂಡಿಗಾಗ್ಲಿ, ಸೊಂಟಕ್ಕಾಗ್ಲಿ, ಶೋಲ್ಡರ್ಗಾಗ್ಲಿ, ಈ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಒಂದು 3 to 6 months ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮ್ದು ಪೇನ್ ಅನ್ನೋದು ಮತ್ತೆ ಬರ್ದಿರೋದು 100% ಸ್ಟಾಪ್ ಆಗುತ್ತೆ. ಓಕೆ, ಇದೆಲ್ಲ ಸಮಸ್ಯೆಗೂ ಮೂಲ ಕಾರಣವೇ ನಮ್ಮ ಲೈಫ್ ಸ್ಟೈಲು, ನಮ್ಮ ಫುಡ್ ಹ್ಯಾಬಿಟು. ಹೇಗಿರಬೇಕಾಗುತ್ತೆ ಡಾಕ್ಟರ್ ಈ ರೀತಿಯ ಸಮಸ್ಯೆಯಿಂದ ನಾವು ದೂರ ಇರಬೇಕು ಅಂದರೆ? ಓಕೆ, ಸೊ ಮೇನ್ ನಮ್ಮ ಇಂಡಿಯನ್ ಡಯಟ್ ಅಲ್ಲಿ ಲ್ಯಾಕಿಂಗ್ ಆಗಿರೋದು ಅಂದ್ರೆ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್. ಸೊ ಡೈಲಿ ಇಂಟೇಕ್ ಬಂದು ಪ್ರೋಟೀನ್ 1 ಗ್ರಾಮ್ per kg per day ಅಂತ ಆದ್ರೂ ಇರಬೇಕು. ಸೊ ವೆಜಿಟೇರಿಯನ್ಸ್ ಅಲ್ಲಿ ಪ್ರೋಟೀನ್ ರಿಚ್ ಫುಡ್ ಫಾರ್ ಎಕ್ಸಾಂಪಲ್ ಪನೀರ್, ಸೋಯಾ, ಟೋಫು ಇಂಥದ್ದೆಲ್ಲ ತಗೊಬೇಕಾಗತ್ತೆ. ಅಥವಾ ಏನಾದ್ರು ನಾನ್ ವೆಜಿಟೇರಿಯನ್ ಆಗಿದ್ರೆ ಫಿಶ್ ಅಥವಾ ಚಿಕನ್, ಇದು ರಿಚ್ ಸೋರ್ಸಸ್ ಆಫ್ ಪ್ರೋಟೀನ್ ಇರುತ್ತೆ. ಡೈಲಿ 1 time ಅಟ್ಲೀಸ್ಟ್ ಒಂದು ರಿಚ್ ಪ್ರೋಟೀನ್ ಸೋರ್ಸ್ ಏನಾದ್ರು ತಗೊಂಡ್ರೆ ನಿಮ್ಗೆ ಮಸಲ್ ಕೂಡ ನಿಮ್ಗೆ ಬಿಲ್ಡ್ ಆಗುತ್ತೆ. ಸೊ ಮಸಲ್ ಫೆಟೀಗ್ ಆಗಲ್ಲ, ಸೊ ಮಸಲ್ ಮಾಸ್ ಕೂಡ ಮೇಂಟೈನ್ ಆಗಿರುತ್ತೆ. ಇದರಿಂದ ನೀವು ಚೆನ್ನಾಗಿ ಎಕ್ಸಸೈಸ್ ಮಾಡಬಹುದು. ಸೊ ಅಟ್ ಅ ಲೇಟರ್ ಸ್ಟೇಜ್ ನಿಮ್ಗೆಲ್ಲ ಜಾಯಿಂಟ್ ಪೇನ್ ಬರೋದು, ಬ್ಯಾಕ್ ಪೇನ್ ಬರೋದು, ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯೂಶಲಿ ಡಾಕ್ಟರ್ ಈ ರೀತಿಯ ಸಮಸ್ಯೆಗಳನ್ನು ನಾವು ಜಾಸ್ತಿ ಕಾಣಿಸ್ಕೊಳ್ತಾ ಇರುವಂಥದ್ದು ಸ್ಪೋರ್ಟ್ಸ್ ಪರ್ಸನ್ಸ್ಗಳಲ್ಲಿ. ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಈ ರೀತಿಯ ಟ್ರೀಟ್ಮೆಂಟನ್ನು ಪಡೆದು ಆದಷ್ಟು ಬೇಗ ರಿಕವರಿ ಆಗಿ ಮತ್ತೆ ಅವರು ಸ್ಪೋರ್ಟ್ಸ್ನಲ್ಲಿ ತೊಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಡೆಫಿನೆಟ್ ಆಗಿ. ಈ ಫಸ್ಟ್ PRP ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಒಂದು 10 years ಒಂದು ಸ್ಪೋರ್ಟ್ಸ್ ಪರ್ಸನ್ ಇಂದಾನೆ. ಸೊ ಅವರೇ ಮಾಡಿ ಇದು ಅವ್ರಿಗೊಂದು ಲಿಗಮೆಂಟ್ ಇಂಜುರಿ ಆಗಿ ಅದಕ್ಕೆ PRP ಟ್ರೀಟ್ಮೆಂಟ್ ತಗೊಂಡು ಅದರಿಂದನೇ ಇದೆಲ್ಲ ಅಬ್ರಾಡ್ ಅಲ್ಲಿ ಲೈಮ್ ಲೈಟ್ ಬಂದ್ಬಿಟ್ಟು ಅದನ್ನೆಲ್ಲ ಬೇರೆ ಕಂಟ್ರೀಸ್ಗೆಲ್ಲ ಇದು ಸಿಪಿನ್ ಆಗ್ತಿದೆ. ಸೊ ಯಾವುದೇ ಲಿಗಮೆಂಟ್ ಇಂಜುರೀಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು ಕ್ರಿಕೆಟರ್ಸ್ ಅಲ್ಲಿ ಶೋಲ್ಡರ್ ಪೇನ್ ಅಂದ್ರೆ ಒಂದು ಸುಪ್ರಾಸ್ಪೈನೈಟಿಸ್ ಇಂಜುರಿ ಅಂತ ಆಗಿರುತ್ತೆ. ಇದು ಕೆಲವು ಸಲ ಪಾರ್ಷಿಯಲ್ ಟೇರ್ ಅಂತ ಏನಾದರೂ ಆಗಿದ್ರೆ ಇದರಲ್ಲಿ ನಾವು GFC ಥೆರಪಿ, PRP ಥೆರಪಿ ಕೊಡೋದ್ರಿಂದ ಅವರು ಕಂಪ್ಲೀಟ್ ಆಗಿ ನಿಮಗೆ ಒಂದು 6 to 12 weeks ರಿಕವರಿ ಟೈಮ್ ಅಂತ ಇರುತ್ತೆ. 6 to 12 weeks ಅಲ್ಲಿ ರಿಕವರಿ ಆಗಿ ಕಂಪ್ಲೀಟ್ ರಿಟರ್ನ್ ಟು ಸ್ಪೋರ್ಟ್ಸ್ ಅರೌಂಡ್ 24 to 26 weeks ಅಲ್ಲಿ ಕಂಪ್ಲೀಟ್ ರಿಟರ್ನ್ ಟು ಸ್ಪೋರ್ಟ್ಸ್ ಅನ್ನೋದು ಮಾಡಬಹುದು. ದಟ್ಸ್ ಅರೌಂಡ್ 3 to 4 months. ಓಕೆ, ನೀವೀಗ ಹೇಳಿದಂತಹ ಬಹುತೇಕ ಸಮಸ್ಯೆಗಳು ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳು. ಬ್ಯಾಕ್ ಪೇನ್, ಶೋಲ್ಡರ್ ಪೇನ್ ಆಗಿರಬಹುದು ಅಥವಾ ಮಂಡಿ ನೋವೇ ಆಗಿರಬಹುದು. ಈ ರೀತಿಯ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ರೋಗಿಗೂ ಅಥವಾ ಪೇಷಂಟ್ಸ್ಗೆ ಯಾವ ರೀತಿಯ ಮೆಸೇಜನ್ನು ಕೊನೆಯದಾಗಿ ಪಾಸ್ ಮಾಡ್ತೀರಾ ಅಂತ ಡಾಕ್ಟರ್? ಓಕೆ, ಸೊ ನಿಮ್ಮಲ್ಲಿ ಯಾವುದೇ ಥರದ ಬೆನ್ನು ನೋವಿದ್ರು, ಸೊಂಟ ನೋವಿದ್ರು, ಮಂಡಿ ನೋವಿದ್ರು, ಸೊ ಪೇಯ್ನಿಂದ ಸಫರ್ ಮಾಡಿಕೊಂಡೇ ಇರಬೇಡಿ. ಸೊ ನಿಮ್ಮಲ್ಲಿರೋ ಯಾವುದೇ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಿ. ಸೊ ನಮ್ಮಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ಮೇನ್ ಥಿಂಗ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಇವಾಗಲಿಂದನೇ ನೀವು ಕರೆಕ್ಟಾಗಿ ಡಯಟ್ ಮೇಂಟೈನ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ತಾ ಬಂದರೆ ಫ್ಯೂಚರಲ್ಲಿ ನೋವು ಕೂಡ ಬರೋದಿಲ್ಲ. ನೀವು ನೋವಿಂದ ಸಫರ್ ಮಾಡ್ತಿದ್ರು ಇನ್ನೂ ಲೇಟ್ ಇಲ್ಲ. ಸೊ ಯಾವುದೇ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೋದು. ಸೊ ಅವಾಗ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಮಾಡ್ಕೋಬೋದು, ಡಯಟಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ಪೇಯ್ನ್ ಕಿಲ್ಲರ್ ಮೇಲೆ ಡಿಪೆಂಡ್ ಆಗಬೇಡಿ ಯಾವಾಗಲೂ. ಸೊ ಪೇಯ್ನ್ ಕಿಲ್ಲರ್ ತಿನ್ನೋದ್ರಿಂದ ನಿಮಗೆ ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ಎಲ್ಲ ಆಗುತ್ತೆ. ಸೊ ಪೇಯ್ನ್ ಕಿಲ್ಲರ್ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಅನ್ನೋದು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಬ್ಯಾಕ್ ಪೇನ್ ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನೀವು ಕೂಡ ಬೆಂಗಳೂರು ಪೇನ್ ಕ್ಲಿನಿಕ್ಗೆ ಭೇಟಿ ಕೊಡ್ಬೋದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ವಿಸಿಟ್ ಮಾಡಿ ನೀವು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಅದರ ಜೊತೆಗೆ ದೂರವಾಣಿ ನಂಬರ್ ಮೂಲಕ ಕೂಡ ನೀವು ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ದೂರವಾಣಿ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಬ್ಯಾಕ್ ಪೇನ್, ಶೋಲ್ಡರ್ ಪೇನ್ ಎಲ್ಲ ರೀತಿಯ ಸಮಸ್ಯೆಗೂ ಕೂಡ ಡಾಕ್ಟರ್ ಸೂಕ್ತವಾದಂತಹ ಸಲಹೆಯನ್ನು ಕೊಡ್ತಾರೆ.